ಹಲೋ, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಅಮ್ಮನ ಚಾನಲ್ ಮಾಮ್ಸ್ ಡೈರಿ. ಇವತ್ತು ನಮ್ಮಮ್ಮ ಏನೇನೋ ಒಂದು ದಬಾಕ್ತೀನಿ ಅಂತ ಹೇಳ್ತಾವ್ರೆ. ಏನು ದಬಾಕ್ತಾರೆ ಅಂತ ಗೊತ್ತಿಲ್ಲ. ಏನಿದು? ಅದಾ ಹೆಸರುಬೇಳೆ ಮತ್ತೆ ಇಷ್ಟುದ್ದ ಗ್ಯಾಪ್ ಯಾಕೆ ಕೊಡ್ತಾ ಇದೀಯಾ? ಹೆಸರುಬೇಳೆ ಮತ್ತೆ ಚಿತ್ತಕ್ ಬೇಳೆ ಪಾಯಸ. ಇದು ನಮ್ಮ ಮನೆಯಲ್ಲಿ ಯಾವಾಗಲೂ ಮಾಡ್ತಾ ಇದ್ರು. ಈ ಹಬ್ಬ ಅಂತ ಬಂದಾಗ ಈ ಟ್ರೆಡಿಷನಲ್ ಡಿಶ್ ಎಲ್ಲ ಅಂದ್ರೆ ಇದು ತುಂಬಾ ಹಳೆ ಡಿಶ್ಶು. ಬಟ್ ಈಗ ತುಂಬಾ ಜನ ಮಾಡಲ್ಲ. ಇದನ್ನ ಮರ್ತೋಗಿರುವಂತಹ ಒಂದು ಟ್ರೆಡಿಷನಲ್ ಡಿಶ್. ನೋಡೋಣ ಇದನ್ನ ಹೆಂಗ್ ಮಾಡ್ತಾರೆ ಅಂತ. ಮೊದಲಿಗೆ ಏನು ಮಾಡಬೇಕು? ಮೊದಲು ಸ್ಟವ್ ಹತ್ತಿಸ್ಕೊಳ್ಳೋಣ. ಓಕೆ. ಬೆಂಕಿ ಬಿಸಿ ಆಯ್ತಾ ಅಂತ ಚೆಕ್ ಮಾಡ್ತಾ ಇದ್ದೆ. ಈ ಬೆಂಕಿ ಬಿಸಿನೇ ಇರುತ್ತೆ ಕಣೋ. ನಾನು ಒಂದು 100 ಗ್ರಾಮ್ಗಿಂತ ಕಮ್ಮಿ ಅಷ್ಟು ಹೆಸರುಬೇಳೆ ತಗೊಂಡಿದ್ದೀನಿ. ಅದನ್ನ ಲೈಟಾಗಿ ಹುರ್ಕೋಬೇಕು. ಕೆಂಪು ಕಲರ್ಗೆ ಬರೋವರೆಗೆ ಇದು ಅಂದರೆ ಇದು ಕೈ ಬಿಟ್ಬಿಟ್ರೆ ಇದು ಕಪ್ಪಗಾಗ್ಬಿಡುತ್ತೆ ಕೆಳಗಡೆ ಎಲ್ಲನೂ. ಕಾಲು ಬಿಟ್ರೆ ಕೆಂಪಗಾಯ್ತದ? ಆ ಥರ ಅಲ್ಲ ಕಣೋ, ಹುರಿತಾ ಇರಬೇಕು ಹಿಂಗೆ ಅಂತ ಹೇಳಿದ್ದು. ಆ ಥರ ಮಾಡಲಿಲ್ಲ ಅಂದರೆ ಇದು ಕಪ್ಪಗಾಗ್ಬಿಡುತ್ತೆ. ಇದು ಸಾಕು. ಮೊದಲು ಒಂದು ಬಾಣಲಿಯಲ್ಲಿ ಬಾಣಲಿ ನೋಡ್ತಾ ಇದ್ರೆ ನನ್ಗೆ ಯಾರು ನೆನಪಾಯ್ತಾರೆ ಹೇಳಿ ನೋಡೋಣ. ಯಾರು? ನಮ್ಮ ಸ್ಕೂಲ್ ಪ್ರಿನ್ಸಿಪಾಲ್. ಚೆನ್ನಾಗಿತ್ತು ಪಾಪ. ಡೈಲಿ ಹೆಲ್ಮೆಟ್ ಹಾಕ ತಿರುಗುವ. ಎಷ್ಟೋ ವರ್ಷಗಳೇ ಆಗೋಯ್ತು ಅವ್ರನ್ನ ನೋಡಿ. ಹಾಕಿದ್ದೀನಿ. ಇವಾಗ ಒಂದೇ ಒಂದು ಸ್ವಲ್ಪ ತುಪ್ಪ ಹಾಕೊಳ್ಳೋಣ ಇದಕ್ಕೆ. ಯಾಕೆ ಅಂತ ಹೇಳಿದ್ರೆ ಇತ್ತಕ್ಕೆ ಬೇಳೆನ ಹುರಿಯೋಣ. ಅದು ಒಂದು ಸ್ವಲ್ಪ ಹಸಿ ಸ್ಮೆಲ್ ಹಂಗಿರುತ್ತೆ. ತುಪ್ಪ ಹಾಕಿರೋದು ಕರಗಿದೆ. ಈಗ ಇತ್ತಕ್ಕೆ ಬೇಳೆನ ಹಾಕೋಣ. ಸಾಮಾನ್ಯ ಎಲ್ಲರೂ ಹುರಿಯಲ್ಲ, ಹಂಗಾಗಿ ಹಾಕ್ಬಿಡ್ತಾರೆ. ನಾನು ಮಾತ್ರ ಒಂದು ಸ್ವಲ್ಪ ಲೈಟಾಗಿ ಹುರಿತಾ ಇದ್ದೀನಿ. ಯಾಕೆಂದರೆ ಒಂದು ಲೈಟಾಗಿ ಒಂದು ಹಸಿ ಸ್ಮೆಲ್ ಇರುತ್ತೆ ಇದರಲ್ಲಿ, ಅವರೆಕಾಳಲ್ಲಿ, ಚಿತ್ತಕ್ಕೆ ಬೇಳೆಯಲ್ಲಿ. ಅದು ಹೋಗ್ಬಿಡಿ ಅಂತ. ಮತ್ತು ಈ ಥರ ಹುರಿದು ಹಾಕೋವಾಗ ಈ ಟೇಸ್ಟು ಡಿಫ್ರೆಂಟಾಗಿರುತ್ತೆ. ಆ್ಯಕ್ಚುಲಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕುವಾಗ ಇನ್ನೂ ಸ್ಮೆಲ್ ಹೋಗುತ್ತೆ. ಅರಿಶಿನ ಹಾಕ್ಬಾರ್ದು ಇದಕ್ಕೆ. ಯಾರಾದರೂ ಪಾಯಸಕ್ಕೆ ಅರಿಶಿನ ಹಾಕಿದ್ರೆ ಹೋಯ್ತದೆ, ಸ್ಮೆಲ್ ಹೋಯ್ತದೆ. ಚಿಕನ್ ಸ್ಮೆಲ್ಲೇ ಹೋಗ್ಬೇಕಾದ್ರೆ ಅವರೆಕಾಳು ಸ್ಮೆಲ್ ಹೋಗಲ್ವಾ? ಚಿಕನ್ನು ಮೀನ್ ಸ್ಮೆಲ್ಲೇ ಹೋಯ್ತದಂತೆ. ನೀನು ಇಲ್ಲೆಲ್ಲ ಕುಕಿಂಗ್ ಚಾನಲ್ ಮಾಡಬಾರ್ದಮ್ಮ. ನೀನು ಡೈರೆಕ್ಟಾಗಿ ಯಾವ್ದಾದ್ರು ಒಂದು ಎಗ್ ರೈಸ್ ಅಂಗಡಿ, ಕಬಾಬ್ ಅಂಗಡಿ, ಎಗ್ ರೈಸ್ ಅಂಗಡಿ, ಗೋಬಿ ಮಂಜೂರಿ ಅಂಗಡಿ ಮಾಡ್ಕೊಬಿಡ್ಬೇಕು. ಹಿಂಗಂತ ಇದ್ರೆ ಅರ್ಧಕ್ಕೆ ಆಚೆ ಚೆಲ್ಲಬೇಕು, ಆಯ್ತಾ? ನೋಡಲ್ಲಿ ಅದು ಕಾವುಗೆ ಬಿಸಿಗೆ ಈಗ ಆಡ್ತಾ ಇರೋದು. ನಾನು ಅದನ್ನ ಹೇಳ್ತಾ ಇರೋದು. ಆ ಲೆವೆಲ್ ಕಾವು ಇಟ್ಕೊಂಡು ಮಾಡ್ತೀಯ ಅಂದ್ರೆ ನಿನ್ ಚೈನೀಸ್ ಶೆಫ್ ಸಮ ಕಣೆ ನೀನು. ಆಯ್ತು, ಇವಾಗ ಆಯ್ತು. ಇದು ಸ್ಮೆಲ್ ಕಮ್ಮಿ ಆಯ್ತು ಅಲ್ವಾ? ರಾ ಸ್ಮೆಲ್ ಇತ್ತಲ್ಲ, ಅದು ಕಮ್ಮಿ ಆಗಿದೆ. ಇವಾಗ ಹೆಸರು ಬೇಳೆನೂ ರಾ ಸ್ಮೆಲ್ ಕಡಿಮೆ ಆಗ್ಬೇಕು ಅಂದ್ರೆ ಕೋಕೋ ನೀರು ಇದಿದ್ರೆ ಆಯ್ತಿತ್ತು. ಹೆಸರು ಬೇಳೆನು ಮತ್ತೆ ಚಿತ್ತಕ್ಕೆ ಬೇಳೆನು ಕುಕ್ಕರಲ್ಲಿ ಹೆಸರು ಬೇಳೆನೂ ಮತ್ತೆ ಚಿತ್ತಕ್ಕೆ ಬೇಳೆ ಇವಾಗ ಹುರಿದಿದ್ದೀವಲ್ಲ ತುಪ್ಪ ಹಾಕಿ, ಅದನ್ನ ಹಾಕಿ ಇದರಲ್ಲಿ ಒಂದು 3 ವಿಶಿಲ್ ಹೊಡೆಸ್ಕೊಬಿಡೋಣ. ಆ್ಯಕ್ಚುಲಿ ಅವರೆಕಾಳು ಸ್ಮೆಲ್ಲು ಯಾವ ಲೆವೆಲಿಗೆ ಡಾಮಿನೇಟ್ ಆಗ್ತೈತೆ ಅಂದರೆ ತುಪ್ಪದ ಫ್ಲೇವರೇ ಗೊತ್ತಾಯ್ತಾ ಇಲ್ಲ. ತುಪ್ಪದ ಸ್ಮೆಲ್ಲೇ ಇಲ್ಲ ಅದರಲ್ಲಿ. ಈಗ ಇದು ಬೇಯಕ್ಕೆ ಇಟ್ಟಿದ್ದೀವಿ, ಆಯ್ತಾ? ಇವಾಗ ರುಬ್ಕೊಳ್ಳೋ ಕಾರ್ಯಕ್ರಮ ಮಾಡೋಣ. ಒಂದು ಬಟ್ಟಲಿನಷ್ಟು ತೆಂಗಿನಕಾಯಿ ತುರಿ. ತೆಂಗಿನಕಾಯಿ ಜಾಸ್ತಿ ಹಾಕಿದಾಗ ಇದು ಟೇಸ್ಟಿಯಾಗಿರುತ್ತೆ. ನಾನು 2 ಸ್ಪೂನು ಗಸಗಸೆ ತಗೊಂಡಿದ್ದೀನಿ. ಅದಕ್ಕೆ ಗಸಗಸೆನೂ ಹಾಕ್ತಾ ಇದ್ದೀವಿ. ಒಂದು 4 ಏಲಕ್ಕಿ. ಒಂದು 4 ಏಲಕ್ಕಿ. ಸಿಪ್ಪೆ ಎಲ್ಲ ಏನೂ ತೆಗ್ದಿಲ್ಲ, ಹಂಗೆ ಹಾಕಿದ್ದೀನಿ. ಯಾಕೆಂದರೆ ಇದರಲ್ಲಿ ರುಬ್ತೀವಲ್ಲ ಅದಕ್ಕೆ. ಮತ್ತು ಗೋಡಂಬಿ, ಬಾದಾಮಿ ಎರಡನ್ನೂ ಒಂದು 8 ತೊಗೊಂಡಿದ್ದೀನಿ. ಇದನ್ನು ರುಬ್ಕೊಬಿಡೋಣ.
ಜೊತೆ ಸ್ವಲ್ಪ ಚಿಕನ್ ಬಿದ್ದು ಯಾವುದು ಇವೆಲ್ಲ ಮಳೆಗಾಲದಲ್ಲಿ ಸ್ವೀಟು ಗೀಟು ಅಂತ ಮಾಡ್ಕೊಂಡು ಇಲ್ಲೇ ಖಾರವಾಗಿ ಏನೋ ಚಿಕನ್ ಫ್ರೈ ಬೋಟಿ ಗೊಜ್ಜು ಏನೋ ಮಾಡ್ಕೊಡ್ತೀಯ ಅಂದರೆ ಇದು ಯಾವುದು ಇದು? ಓಲಿ ಕಾಫಿಗೆ ಒಂದೆರಡು ಬೋಟಿ ಎಣ್ಣೆಗೆ ಕೊಟ್ಟಿದಾರ ತಿಂದಿರುವೆ, ಅದೂ ಇಲ್ಲ ಇದೂ ಇಲ್ಲ. ಚಿಕ್ಕ ಐಕ್ಳ ಥರ ಈ ಸ್ವೀಟ್ ಗೀಟೆಲ್ಲ ಕೊಟ್ಕೊಂಡು ಒಂದು ಗೋಡಂಬಿಯನ್ನು ಎತ್ತಿ ಬಾಯಿಗೆ ಹಾಕಿಕೊಂಡು ಕಡಂಗ ಇದನ್ನು ಗೋಡಂಬಿನ ಪ್ಲಾಸ್ಟಿಕ್ಕಾ? ಪ್ಲಾಸ್ಟಿಕ್ ಆದರೆ ತಿಂತಾ ಇದ್ದ ನೀನು? ತಿನ್ಕತಾ ಇದೆಯಲ್ಲೋ, ಪಾಯಸಕ್ಕೆ ಹಾಕತ್ಬೇಕಲ್ಲ. ಪಾಯಸಕ್ಕೆ ಹಾಕಂದ್ಮೇಲೆ ಏನು ಮಾಡ್ತೀರಾ? ಪಾಯಸಕ್ಕೆ ಹಾಕಿದ್ಮೇಲೆ ತಿನ್ನೋದು. ಮತ್ತೆ ಈಗಲೇ ತಿಂದ್ರೆ ಏನು ತಪ್ಪು? ಅದಕ್ಕೆ ಹಾಕಕ್ಕೆ ಅಂತ ಇರಲಿ ಕಣ. ಇವಾಗ ನೀನು ಎತ್ಕೊಬಿಟ್ಟಿದೆಯಲ್ಲ, ಇದಕ್ಕೆ ಹೋಗ್ತೀನಿ. ಈಗ ಈ ಬೆಂದಿರುವಂತಹ ಬಿಸಿ ನಿಧಾನ ಮಗ್ನೆ ಬೆಂದು ವಿಸಿಲ್ ಇಳಿದಿರುವಂತಹ ಒಳಗಡೆ ಗಾರಿ ಎಲ್ಲ ಖಾಲಿಯಾಗಿರುವಂತಹ ಅವರೆಕಾಳನ್ನು ತೆಗೆದುಕೊಂಡು ಒಂದು ಬಾಣಲಿಯಲ್ಲಿ ಹಾಕಿಕೊಳ್ಳಬೇಕು. ಈಗ ಇದನ್ನು ನಾವೇನು ಮಾಡೋಣ ಅಂದರೆ ಈ ಕುಕ್ಕರಿಂದ ಇದಕ್ಕೆ ಹಾಕೊಬಿಡೋಣ. ಇದೆಲ್ಲ ಚೆನ್ನಾಗೆ ಬೆಂದ್ಬಿಟ್ಟಿದೆ. ಇವಾಗ ರುಬ್ಕೊಂಡಿರುವಂಥ ತೆಂಗಿನಕಾಯಿ, ಯಾಲಕ್ಕಿ, ಗಸಗಸೆ, ಗೋಡಂಬಿ, ಬಾದಾಮಿ ಇದನ್ನು ಹಾಕೋಣ. ಇದು ಒಂದು ಸ್ವಲ್ಪ ಕುದಿ ಬರಬೇಕು. ಕುದೀತಾ ಇದೆಯಾ? ಒಂದು ಸಣ್ಣದಾಗಿ ಹಿಂಗೆ ಕುದೀತಾ ಇದೆ. ಆ ಟೈಮಲ್ಲಿ ಬೆಲ್ಲ ಹಾಕ್ಬಿಡೋಣ. ಇದು ಎಷ್ಟು ಮಾಡ್ತೀವಿ ಕ್ವಾಂಟಿಟಿ ಅಷ್ಟು ಬೆಲ್ಲ ಹಾಕೊಳ್ಳಿ. ಬೆಲ್ಲ ಹಾಕಿದ ನಂತರ ಹಿಂಗೆ ಗರಗರನೆ ತಿರುಗಿಸಬೇಕು. ಇದನ್ನೇನು ಕುದೀತಾ ಇದೆ ಅಷ್ಟರಲ್ಲಿ ತುಪ್ಪ ಹಾಕ್ಕೊಂಡು ಇದನ್ನು ಹುರ್ಕೊಂಬಿಡು. ಒಂದು ಸ್ಪೂನಷ್ಟು ತುಪ್ಪ ಬಿಸಿ ಆಯಿತು. ಇವಾಗ ದ್ರಾಕ್ಷಿ ಒಂದು 15 ಮತ್ತು ಗೋಡಂಬಿ ಒಂದು 10 ತೊಗೊಂಡಿದ್ದೀನಿ. ಅದನ್ನು ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕೋಣ. ಇದು ಹುರಿದಾಗಿದೆ. ಇದು ಪಾಯಸಕ್ಕೆ ಹಾಕ್ಬಿಡೋಣ. ಪಾಯಸ ರೆಡಿಯಾಗಿದೆ. ಹೆಸರುಬೇಳೆ ಮತ್ತು ಇತಕಬೇಳೆ ಹಾಕಿ ಮಾಡಿರುವಂಥ ಟ್ರೆಡಿಷ್ನಲ್ ಡಿಶ್ಶು ರೆಡಿಯಾಗಿದೆ. ಎಲ್ಲರೂ ಮಾಡಿ ನೋಡಿ, ಟೇಸ್ಟ್ ನೋಡಿಬಿಟ್ಟು ಎಲ್ಲರೂ ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗಿಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು.